ಹಾಯ್ ಫ್ರೆಂಡ್ಸ್, ಅನಿತಾ ಗೊರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು ಚಿಕ್ಕದಾಗಿರೋ ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ. ನಮ್ಮ ಮನೆಯವರು ಮೈಸೂರಿಗೆ ಹೋಗಿದ್ದರು. ಅದು ದೇವರಾಜ್ ಅರಸ್ ಮಾರ್ಕೆಟಲ್ಲಿ ತೊಗೊಂಬಂದಿದ್ದಾರೆ. ನೋಡಿ, ಇದು ಚಿಕ್ಕದಾಗಿದೆ, ಆದರೆ ಒಳಗಡೆ ಇದು ದಾಳಿಂಬೆ ಹಣ್ಣಿನ ಕಾಳು ತುಂಬ ಚೆನ್ನಾಗಿರುತ್ತೆ. ಈಗ ಒಂದ್ಸಲ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರ ಎರಡನೇ ಸಲ ಈಗ ವೀಡಿಯೋ ಮಾಡೋಣ, ಜ್ಯೂಸ್ದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ದಾಳಿಂಬೆ ಹಣ್ಣಿನ ಕಾಳು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ದಾಳಿಂಬೆ ಹಣ್ಣು ಮಾತ್ರ ಸಣ್ಣ ಸಣ್ಣದಾಗಿದೆ. ಇದು ಒಳಗಡೆ ಕಾಳು ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ನಾನು ಎಲ್ಲದನ್ನು ಬಿಡಿಸ್ಕೊಳ್ತೀನಿ. ಒಂದೆರಡು ಗ್ಲಾಸ್ ಆಗೋಷ್ಟು ನಾನು ದಾಳಿಂಬೆ ಹಣ್ಣು ಬಿಡಿಸ್ಕೊಳ್ತೀನಿ. ನೋಡಿ, ನಾನು ನಿಮ್ಮೆಲ್ಲರ ಸಪೋರ್ಟಿಂದ ನಾನು 1000 ಸಬ್ಸ್ಕ್ರೈಬರ್ನ ರೀಚ್ ಆಗಿದ್ದೀನಿ. ಹಾಗೆ ನಾನು ವಾಚ್ ಅವರ್ನು ಕಂಪ್ಲೀಟ್ ಮಾಡಬೇಕು. ನಾನು 1000 ಸಬ್ಸ್ಕ್ರೈಬರು ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದೆಲ್ಲ ನಿಮ್ಮ ಸಪೋರ್ಟಿಂದ ಆಗಿದೆ. ಈಗ ನನ್ನ ವಿಡಿಯೋನ ನೀವು ಹೆಚ್ಚು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನನಗಿನ್ನೂ ಖುಷಿಯಾಗುತ್ತೆ. ಹೆಚ್ಚು ವೀಡಿಯೋನ ನಾನು ಇನ್ನೂ ಅಪ್ಲೋಡ್ ಮಾಡಬೇಕಂತ ನನಗೆ ಒಂಥರ ಸಪೋರ್ಟ್ ಸಿಕ್ಕಂಗಾಗತ್ತೆ ನಿಮ್ಮೆಲ್ಲರದು. ನೋಡಿ, ಎಲ್ಲ ಇದೇ ಥರ ಬಿಡಿಸ್ಕೊಳ್ತೀನಿ. ನೋಡಿ, ಈ ಥರ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಳ್ತೀನಿ. ಇದು ನಾನು ತೊಳ್ಕೊಂಡು ಜ್ಯೂಸರ್ ಜಾರಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇದಕ್ಕೇನು ನಾನು ಹಾಲಾಗಲಿ ಮತ್ತು ಐಸ್ ಕ್ಯೂಬ್ ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ, ನಾನು ಹಾಕ್ತಾಯಿಲ್ಲ. ಜಸ್ಟ್ ಈ ದಾಳಿಂಬೆ ಹಣ್ಣು ಮತ್ತು ಒಂದು 2 ಸ್ಪೂನ್ ಸಕ್ಕರೆ, ಆಮೇಲೆ ಚಿಟಿಕೆಯಷ್ಟು ಕಾಳು ಮೆಣಸು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹಾಲು ಆಮೇಲೆ ಇದು ಐಸ್ ಕ್ಯೂಬ್ ಎಲ್ಲ ಹಾಕಿ ಮಾಡ್ತಾರೆ. ಇದು ಒಂಥರ ನಾನು ಸುಮ್ಮನೆ ಮಾಡ್ತಾಯಿದ್ದೀನಿ ದಾಳಿಂಬೆ ಹಣ್ಣಿನ ಜ್ಯೂಸು. ನೋಡಿ, ಮಾಡಿ ಇದನ್ನು ನಾನು ಈಗ ಸೋಸ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಸೂಪರಾಗಿದೆ. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ನನಗೆ. ಹೆಚ್ಚು ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ. ನಮಸ್ಕಾರ.